ನಾಳೆಯಿಂದ ತಮಿಳುನಾಡಲ್ಲಿ ದಳಪತಿ ದರ್ಬಾರ್ ಶುರುವಾಗ್ತಾ ಇದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ. ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿರುವಂತಹ ದಳಪತಿ ವಿಜಯ್, ರಾಜ್ಯಪಾಲರಿಗೆ ಕಾಂಗ್ರೆಸ್ ಬೆಂಬಲ ಪತ್ರ ನೀಡಿರುವಂತಹ ವಿಜಯ್ ಅಂತೂ ಈ ದಿನ ಬಂದೇ ಬಿಡ್ತು. ಡಿಎಂಕೆ ಎಐಡಿಎಂಕೆ ಬಿಟ್ಕೊಡೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇದ್ರು. ಟಿವಿಕೆ ಪಕ್ಷವನ್ನ ಕೆಳಗಡೆ ಹಾಕೊಂಡಿದ್ರು. ಆದ್ರೂ ಪ್ರಚಾರವನ್ನು ಪ್ರಚಾರ ಮಾಡಿದ ತಕ್ಷಣ ಗೆದ್ದು ಬಿಡ್ತಾರ? ಸಿನಿಮಾ ರಂಗದಿಂದ ಬಂದ ತಕ್ಷಣ ಬೇರೆಯವರಿಗೆ ಸಿಗದಂತಹ ಗೆಲುವು, ಕಮಲ್ ಹಾಸನ್ಗೆ ರಜನಿಕಾಂತ್ಗೆ ಸಿಗದಂತಹ ಗೆಲುವು ಇವ್ರಿಗೆ ಸಿಗಬಿಡತ್ತಾ? ಏನೇನೋ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಮಹಿಳೆಯರಿಗೆ 2500 ರೂಪಾಯಿ, ವರ್ಷಕ್ಕೆ 6 ಸಿಲಿಂಡರು, 8 ಗ್ರಾಂ ಚಿನ್ನ, ಮಹಿಳೆಯರಿಗೆ ಉಚಿತ ಪ್ರಯಾಣ ಘೋಷಣೆ ಮಾಡೋದೆಂಗೂ ಮಾಡಿದ್ರು. ಮಾಡಿದ ತಕ್ಷಣ ಗೆದ್ದು ಬಿಡ್ತಾರಾ? ಇಷ್ಟು ವರ್ಷ ನಾವು ಆಡಳಿತ ಮಾಡ್ಕೊಂಡು ಬಂದಿಲ್ವೇ, ನಮಗೆ ಮತ ಹಾಕ್ತಾರೆ ಅಂತ ಹೇಳಿ ಡಿಎಂಕೆ ಅವರು ಒಂದ್ ಕಡೆ ಅಂದ್ಕೊಂಡಿದ್ರು. ಎಲ್ಲವೂ ಸಹ ಬದಲಾಗಿದೆ. ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ಗೆ ಬೆಂಬಲ ಪತ್ರ ನೀಡಿದಂತಹ ವಿಜಯ್ ನಾಳೆ ಪ್ರಮಾಣ ವಚನ ಬೋಧಿಸುವಂತೆ ರಾಜ್ಯಪಾಲರಿಗೆ ಮನವಿ. ನಾಳಿನ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ರಾಹುಲ್ ಭಾಗಿಯಾಗ್ತಾರೆ. ಟಿವಿಕೆ ಮುಖ್ಯಸ್ಥ ವಿಜಯ್ಗೆ ಬೆಂಬಲವನ್ನು ನೀಡಿರುವಂತಹ ಕಾಂಗ್ರೆಸ್. ಯಾವಾಗ ಕಾಂಗ್ರೆಸ್ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನು ನೀಡೋದಕ್ಕೆ ಶುರು ಮಾಡ್ತು, ಡಿಎಂಕೆ ಅವರಿಗೆ ಉರಿ ಬಿದ್ದು ಬಿಡ್ತು. ಹೆಂಗೆ ಬೆಂಬಲವನ್ನು ಸೂಚನೆ ಮಾಡ್ತಾರೆ? ಇಷ್ಟು ಟೈಮಲ್ಲಿ ಮಾಡಿದ್ದೆಲ್ಲ ಗೊತ್ತಿಲ್ವಾ ಹಾಗಾದ್ರೆ? ಆಮೇಲೆ ಎಐಡಿಎಂಕೆ 2 ಬಣಗಳಾಗೋದಕ್ಕೆ ಶುರುವಾಯಿತು. ಒಂದು ಟಿವಿಕೆಗೆ ಸಪೋರ್ಟ್ ಮಾಡಬೇಕು ಅಂತ, ಇನ್ನೊಂದು ಟಿವಿಕೆಗೆ ಸಪೋರ್ಟ್ ಮಾಡಬಾರದು ಅಂತ. ಎಲ್ಲ ಗೊಂದಲಗಳು ಸಹ ಹುಟ್ಕೊಳ್ಳೋಕೆ ಶುರುವಾಯಿತು. ಮೊನ್ನೆಯಿಂದ ಇದ್ದಂತಹ ಚರ್ಚೆ ಅಂತ ಹೇಳಿದ್ರೆ, ಹೆಂಗೆ ವಿಜಯ್ ಅವರು ಸರ್ಕಾರ ರಚನೆಗೆ ಕಸರತ್ತನ್ನ ನಡೆಸ್ತಾರೆ, ಹೆಂಗೆ ಆಯ್ಕೆ ಮಾಡ್ಕೊಳ್ತಾರೆ, ಅವರು ಮುಂದಿರುವಂತಹ ದೊಡ್ಡ ಸವಾಲು. ಒಂದು ಕಡೆ ಶಾಸಕರನ್ನ ಹೇಳ್ಕೊಳ್ಳೋದಕ್ಕೆ ಹೋಗಿ, ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಹೋಗಿ ಎಲ್ಲ ಒಂದು ಕಡೆ ಎಡವುತ್ತಾರ ಎನ್ನುವಂತಹ ಪ್ರಶ್ನೆಗಳು ಸಹ ಸಾಕಷ್ಟು ಮೂಡ್ತಾ ಇತ್ತು. ಈಗ 5 ಶಾಸಕರೊಂದಿಗೆ ಬೆಂಬಲವನ್ನ ಸೂಚಿಸಿರುವಂತಹ ಕಾಂಗ್ರೆಸ್.